ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರ ತಾಯಿ ಬಗ್ಗೆ ಸಾಕಷ್ಟು ಬರ್ಕೊಂಡಿದ್ದಾರೆ. ಅವ್ವ ಅಂತಂದು ಕವನ್ ಬರ್ಕೊಂಡಿದ್ದಾರೆ ಟಿ ಲಂಕೇಶ್. ಅವು ಹೆಂಗಿದ್ಲು, ಅವಳು ಯಾವ ರೀತಿ ಅವ್ರನ್ನ ಬೆಳೆಸಿದ್ರು, ಮತ್ತು ಎಷ್ಟು ಜಿಟ್ಟಿದ್ರು, ಮತ್ತು ಹುಲ್ಲು ಅನ್ನೋದಕ್ಕೆ ಹೋಲಿಸ್ಕೊಂಡಿದ್ರು ತಮ್ಮಂತ ನಾವು. ಮರ ಆಗೋದು ಬೇಕಾದ್ರೆ ಹುಲ್ಲಾಗೋನು, ಬಿರುಗಾಳಿ ಬೀಸಿದಾಗ ಬಗ್ಗುನು, ಮಳೆ ಆದಾಗ ಚಿಗಿನು, ಬಿಸಿಲು ಹೆಚ್ಚಾದಾಗ ಒಣಗುನು, ಸ್ವಲ್ಪ ನೀರು ಬಿದ್ದರೆ ಮತ್ತೆ ಚಿಗುರುನು. ಏನೋ ಅದ್ಭುತವಾದ ಒಂದು ಹೋಲಿಕೆ. ಜೊತೆಗೆ ತಾವು ಹುಳಿ ಮಾವು ಅಂತ ತಿಳ್ಕೊಂಡಂಥವ್ರು. ಆ ಹುಳಿ ಮಾವು ಆ ಹುಲ್ಲನ್ನು ಸಾಕಿ ಸಲುವಿ ತಾಯಿ ನಂತರ ಬೆಳೆಸಿದವರು ಇಂದ್ರ ಲಂಕೇಶ್ ಅವರು. ಅವ್ರು ದೊಡ್ಡ ಆಘಾತ ಆಗಿದ್ದೇನಪ್ಪ ಅಂದ್ರೆ ತಮ್ಮ ಮಗಳ ಹತ್ಯೆ ತಮ್ಮ ಕಣ್ಮುಂದಾದದ್ದು. ಗೌರಿ ಲಂಕೇಶ್ ಒಳ್ಳೆ ಮಕ್ಕಳು ನಡೆದಿದ್ದಾರೆ, ಒಳ್ಳೆ ಗಂಡನ ಪಡೆದಿದ್ರು, ಒಳ್ಳೆ ಧೀಮಂತ ಹೆಣ್ಮಗಳು, ಗಂಡನ ಆರ್ಥಿಕ ವ್ಯವಸ್ಥೆಯಲ್ಲಿ ನೆರಳಾಗಿ ನಿಂತಂಥವ್ರು, ಕ್ಷಣ ಕ್ಷಣಕ್ಕೂ ಹೆಜ್ಜೆ ಇಟ್ಟಂಥವ್ರು. ಅಂಥ ಹೆಣ್ಮಗಳು ವಯೋಸಹಜವಾಗಿ ನಾವು ಹೇಳ್ತೀವಿ ಇವತ್ತು, ಬಟ್ ಸಾವು ಅನ್ನೋಂಥದ್ದು ಭಾಳ ಕ್ರೂರಿ ನಮ್ಮನ್ನು ಅಗಲಿಸ್ತಾ ಇರ್ತದೆ. ಇವತ್ತು ಲಂಕೇಶರಿಂದಾಗಿ ಸಾವಿರಾರಲ್ಲ ಲಕ್ಷಾವಧಿ ಒಂದು ಯೋಚನಾ ಶಕ್ತಿ ಬೆಳೆಸ್ಕೊಂಡಂಥ ಯುವಕರು ಹೊರಗೆ ಬಂದಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. 1983ರಲ್ಲಿ ಕಾಣ್ತದೆ ಆ ಸಂದರ್ಭದಲ್ಲಿ ಆರಂಭ ಆದಂಥ ಲಂಕೇಶ್ ಮುಂದಿನ ದಶಕಗಳವರೆಗೆ ಇಡೀ ಕನ್ನಡ ಸಾಹಿತ್ಯ ಅಷ್ಟೆಲ್ಲ ಕನ್ನಡ ಪತ್ರಿಕೋದ್ಯಮದ ಮೇಲೆ ಪ್ರಭಾವ ಬೀರಿದ್ದ